ನಮಸ್ಕಾರ ವೀಕ್ಷಕರೇ, ನಾಳೆ ಆಗಸ್ಟ್ 1 ಗೊತ್ತಲ್ವಾ? ಗೃಹಲಕ್ಷ್ಮಿ ಯೋಜನೆಯ 11 ಮತ್ತು 12ನೇ ಕಂತಿನ ಹಣ ಒಟ್ಟಿಗೆ 4,000 ಹಣ 22 ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇರುವಂತದ್ದು 100% ನಿಜ ವೀಕ್ಷಕರೇ. ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಹೇಳಿರುವಂತದ್ದು ಮಾಹಿತಿ. ಅದ್ರ ಜೊತೆಗೆ DK ಶಿವಕುಮಾರ್ ಸರ್ ಅವರು ಕೂಡ ಹೇಳಿರುವಂತದ್ದು. ಸೊ ನಾಳೆ ಆಗಸ್ಟ್ 1 ಹಿಡ್ಕೊಂಡು ಆಗಸ್ಟ್ 1ನೇ ವೀಕ್ ನಲ್ಲಿ ನಾವೇನಿದೆ ಅಲ್ಲ ಗೃಹಲಕ್ಷ್ಮಿ ಯೋಜನೆ ಪ್ರಾರಂಭಿಸ್ತೇವೆ. ಸೊ ಈಗ ಏನು ಸ್ಲೋ ಆಗಿ ಬರ್ತಾ ಇದೆ ಅಲ್ಲ, ಅವತ್ತು ನಾವು ಸ್ಪೀಡ್ ಆಗಿ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಹಾಗಾದ್ರೆ ಆ ಒಂದು 22 ಜಿಲ್ಲೆಗಳು ಯಾವ್ಯಾವು, ಆ ಒಂದು 22 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಇದೆಯಾ? ಸೊ ಹಾಗಾದ್ರೆ ನಿಮ್ಮ ಖಾತೆಗೆ 100% ಜಮಾ ಆಗತ್ತಾ? ಸೊ ಇದೆಲ್ಲನೂ ಕೂಡ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಸೊ ಕಂಪ್ಲೀಟ್ ಆಗಿ ನೋಡುವಂತಹ ಜವಾಬ್ದಾರಿ ನಿಮ್ದು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ಡೈರೆಕ್ಟ್ ಆಗಿನೇ ಟಾಪಿಕ್ಗೆ ಬಂದ್ಬಿಡ್ತೀನಿ. ಸೊ ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಅಂದ್ರೆ ಒಂದು ವಾರದ ಹಿಂದೆನೆ ಹೇಳಿದ್ರು, ಇನ್ನ 7-8 ದಿನಗಳಲ್ಲಿ ಹಾಕ್ತೇವೆ, ಆಗಸ್ಟ್ ನಲ್ಲಿ ಸ್ಪೀಡ್ ಆಗಿ ಹಾಕ್ತೇವೆ ಅಂತ ಮಾಹಿತಿಯನ್ನ ಕೊಟ್ಟಿದ್ರು. ಸೊ ಹಾಗಾದ್ರೆ ಇದುವರೆಗೂ ಕೂಡ ಏನ್ ಸ್ಲೋ ಆಗಿ ಅಮೌಂಟ್ ಹೋಗ್ತಾ ಇತ್ತಲ್ವಾ, ಒಂದು 11ನೇ ಕಂತು 12ನೇ ಕಂತು ಯಾರ್ಯಾರಿಗೆ ಸ್ಲೋ ಆಗಿ ಹೋಗ್ತಾ ಇತ್ತು, SC/ST ಫಲಾನುಭವಿಗಳಿಗೆ, ಮತ್ತೆ ಈಗ ಡಾಕ್ಯುಮೆಂಟ್ಸ್ ಗಳನ್ನ ವೆರಿಫಿಕೇಶನ್ ಮಾಡಿದವ್ರಿಗೆ ಎಲ್ಲರಿಗೂ ಕೂಡ ಸ್ಲೋ ಆಗಿ ಹೋಗ್ತಾ ಇತ್ತು. ಈಗ ಆಗಸ್ಟ್ ಒಳಗಾಗಿನೇ ನಾವು ಡಾಕ್ಯುಮೆಂಟ್ಸ್ ಗಳನ್ನ ಜುಲೈ ಎಂಡ್ ಒಳಗನೆ ನಾವು ಈ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಎಲ್ಲನೂ ಕೂಡ ವೆರಿಫಿಕೇಶನ್ ಮಾಡ್ತೇವೆ. ಸೊ ಒಂದು ವೆರಿಫಿಕೇಶನ್ ಆದ ತಕ್ಷಣವೇ ನಾವು ಏನ್ ಮಾಡ್ತೀವಿ, ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಸ್ಪೀಡ್ ಆಗಿ ಎಲ್ಲರ ಖಾತೆಗೆ ಜಮಾ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಮೊದಲು ಹೇಗೆ ಬರ್ತಾ ಇತ್ತಲ್ಲ 10 ಲಕ್ಷ 20 ಲಕ್ಷ ಫಲಾನುಭವಿಗಳಿಗೆ ಒಂದೇ ದಿನದಲ್ಲಿ ಬರ್ತಾ ಇತ್ತು. ಸೊ ಈಗ ಹೇಗಾಗ್ತಾ ಇತ್ತು ಮೊನ್ನೆ, ಸೊ ಒಂದು ಲಕ್ಷನೋ 2 ಲಕ್ಷನೋ ಈ ರೀತಿಯಾಗಿ ಹಣ ಬರ್ತಾ ಇತ್ತು. ಯಾರಿಗೆ ಹೋಗುತ್ತನೋ ಯಾರಿಗೆ ಬಿಡ್ತದನೋ ಗೊತ್ತೇ ಆಗ್ತಾ ಇಲ್ಲ. ಸೊ ಆದ್ರೆ ಈಗ ಖಂಡಿತ ಬಿಡುಗಡೆ ಆಗತ್ತೆ ಅಂತ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸೂಚನೆಯನ್ನ ಕೊಟ್ಟಿರುವಂತದ್ದು. ಮತ್ತೆ DK ಶಿವಕುಮಾರ್ ಸರ್ ಅವರು ಕೂಡ ಮಾಹಿತಿಯನ್ನ ಕೊಟ್ಟರು. ಸಭೆಯಿಂದ ಹೊರಗಡೆ ಬಂದ ತಕ್ಷಣವೇ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರಂದ್ರೆ, ನಾವು ಮೇನಲ್ಲಿ 2 ತಿಂಗಳದ ಒಟ್ಟಿಗೆನೆ ಬಿಟ್ಟಿದ್ವಿ. ಎಲೆಕ್ಷನ್ ಗಿಂತ ಮುಂಚೆ ಎಲೆಕ್ಷನ್ ಟೈಮ್ ದಲ್ಲಿ ಹೆಚ್ಚಿಗೆನೆ ಬಿಟ್ಟಿದ್ವಿ 2 ತಿಂಗಳದು. ಸೊ ಏನ್ ವರಿ ಮಾಡ್ಕೊಳ್ಳಿಕ್ ಹೋಗಬೇಡಿ. ಈಗ ಒಂದ್ ಸ್ವಲ್ಪ ಡಿಲೇ ಆಗಿದೆ ಅಲ್ವಾ. ಸೊ ಡಿಲೇ ಆಗಿದ್ರು ಸಹಿತ ಅವಾಗ ಹೇಗೆ 2 ಮಂತ್ ನಾವು ಬಿಟ್ಟಿದೀವಲ್ಲ, ಈಗೂ ಸಹಿತ ಬಿಡ್ತೇವೆ. ಅದ್ರ ಬಗ್ಗೆ ಏನ್ ತಲೆ ಕೆಡ್ಸ್ಕೊಳ್ಳಿಕ್ ಹೋಗ್ಬೇಡಿ ಅಂತ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಸೊ ಮೊದಲು ಬಿಟ್ಟಿರುವಂತಹ ಸೂಚನೆ ಕೂಡ ಇದೆ. ಸೊ ಈಗೂ ಕೂಡ ಕೊಡ್ತೇವೆ ಅಂತ ಒಂದು ಮಾಹಿತಿಯನ್ನ ಇಲ್ಲಿ DK ಶಿವಕುಮಾರ್ ಸರ್ ಅವರು ಕೊಟ್ಟಿರುವಂತದ್ದು. ಹಾಗಾದ್ರೆ ನಿಮ್ಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲಪ್ಪ ಅಂದ್ರೆ, ಸೊ ಈ ಒಂದು 22 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ, ಸೊ ನಿಮ್ಗೂ ಕೂಡ ಬರುವಂತಹ ಚಾನ್ಸಸ್ ಇರುತ್ತೆ. ಸೊ ಇವತ್ತು ಬರ್ಲಿಲ್ಲ ಅಂದ್ರೆ ನಾಳೆ, ಬರ್ಲಿಲ್ಲ ಅಂದ್ರೆ ನಾಡ್ದು ಬರುತ್ತೆ. ಸೊ ಈ ರೀತಿ ಒಂದು ವೀಕ್ ನಲ್ಲಿ ಎಲ್ಲರ ಖಾತೆಗೆ ಜಮಾ ಮಾಡ್ತೇವೆ ಅಂತ ಮಾಹಿತಿಯನ್ನ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು ಇಬ್ರು ಕೂಡ. ಸೊ ಹಾಗಾದ್ರೆ ಯಾವ್ಯಾವ ಜಿಲ್ಲೆಗಳಿದಾವ ಅನ್ನೋದನ್ನ ನೋಡ್ಕೊಳ್ಳೋಣ. ಸೊ ಅದಕ್ಕಿಂತ ಮುಂಚೆ ಸೊ ಇನ್ನೊಂದು ಸೂಚನೆಯನ್ನ ಗೌರ್ಮೆಂಟ್ ನವರು ಕೊಟ್ಟಿರುವಂತದ್ದು. ಸೊ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಏನಿದೆ ಅಲ್ಲ, ಸೊ ಹಿಂದೆ ಜಮಾ ಆಗತ್ತೆ ಅಂತ ಹೇಳಿಕ್ ಬರಲ್ಲ. ಒಂದು ತಿಂಗಳಿನಲ್ಲಿ ಯಾವಾಗ ಬೇಕಾದ್ರೆ ನಿಮ್ಮ ಖಾತೆಗೆ ಜಮಾ ಆಗತ್ತೆ. ಒಂದ್ ತಿಂಗಳ ನಂತರ ಜಮಾ ಆಗತ್ತೆ 100%. ಆದ್ರೆ ಯಾವಾಗ ಬೇಕಾದ್ರೂ ಕೂಡ ಜಮಾ ಆಗ್ಬಹುದು. ಆದ್ರೆ ಇದನ್ನ ನಂಬ್ಕೊಂಡು, ಅನ್ನಭಾಗ್ಯ ಯೋಜನೆಯನ್ನ ನಂಬ್ಕೊಂಡು ನೀವು ಸಾಕಷ್ಟು ಸಾಲಗಳನ್ನ EMI ಮುಖಾಂತರ ವಸ್ತುಗಳನ್ನ ತಗೋಬೇಡಿ ಅಂತ ಹೇಳಿದ್ದಾರೆ. ಓಂ ಶ್ರೀ ಹೊರನಾಡು ಅನ್ನಪೂರ್ಣೇಶ್ವರಿ ಜ್ಯೋತಿಷಾಲಯ. ಸೊ ನಾವು ಮನುಷ್ಯರಾಗಿ ಹುಟ್ಟಿದ ಬಳಿಕ ಒಂದಾದ್ರೂ ಸಮಸ್ಯೆ ಇದ್ದೇ ಇರತ್ತೆ. ಉದಾಹರಣೆಗೆ ಪ್ರೀತಿಯಲ್ಲಿ ಕಿರಿಕಿರಿ, ಮದುವೆಯ ಸಮಸ್ಯೆಗಳಿರ್ತವೆ, ಗಂಡ ಹೆಂಡತಿಯ ಜಗಳಗಳಿರ್ತವೆ, ಅತ್ತೆ ಸೊಸೆಯ ಜಗಳಗಳಿರ್ತವೆ, ಮಹಿಳೆಯರ ಗುಪ್ತ ಸಮಸ್ಯೆಗಳಿರ್ತವೆ, ಸಂತಾನದ ಸಮಸ್ಯೆ ಇರುತ್ತೆ, ಮತ್ತೆ ಶತ್ರುವಿನ ನಾಶ, ಸಾಕಷ್ಟು ಹಲವಾರು ಇನ್ನೂ ಹೆಚ್ಚಿನ ಸಮಸ್ಯೆಗಳಿರ್ತವೆ. ಸೊ ಆ ಒಂದು ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಇಲ್ಲಿ ಸಿಗತ್ತೆ. ಇಲ್ಲಿ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇರುವಂತಹ ಜ್ಯೋತಿಷರು ಇರ್ತಾರೆ. ಸೊ ಈ ಒಂದು ನಂಬರ್ಗೆ ಕರೆ ಮಾಡಿದ್ರೆ ನಿಮ್ಗೆಲ್ಲನೂ ಕೂಡ ಪರಿಹಾರ ಮಾಡಿಕೊಡ್ತಾರೆ. ಸೊ ಬೇಗನೆ ಆದಷ್ಟು ಈ ಒಂದು ನಂಬರ್ಗೆ ಕರೆ ಮಾಡಿ ಒಂದು ವಿಶೇಷವಾದಂತಹ ಪರಿಹಾರವನ್ನ ಕಂಡುಕೊಳ್ಳಿ. ಸೊ ನಾನು ಈಗಾಗಲೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಆದ್ರೂ ಸಹಿತ ಮತ್ತೊಂದು ಸಾರಿ ಹೇಳುವಂತಹ ಕಾರಣ ಏನು, ಸೊ ಬಹಳಷ್ಟು ಮಹಿಳೆಯರು ಏನ್ ಮಾಡ್ತಾ ಇದ್ರೆ ಈ ರೀತಿ ತಪ್ಪು ಕೆಲಸಗಳನ್ನ ಮಾಡ್ತಾ ಇರುವಂತದ್ದು. ಸೊ EMI ಮುಖಾಂತರ ವಸ್ತುಗಳನ್ನ ಮನೆಯಲ್ಲಿ ಹೇಳದೆ ಕೇಳದೆ ತೆಗೆದುಕೊಳ್ತಾರೆ. ಸೊ ಅದನ್ನ ತುಂಬಲಿಕ್ಕಾಗಲ್ದೆ ಅವರು IDFC ಆಗಿರಲಿ, HDFC ಆಗಿರಲಿ, ಬ್ಯಾಂಕ್ಗಳು ಏನ್ ಮಾಡ್ತವೆ, ಆ ಒಂದು ಬಡ್ಡಿಯನ್ನ ಹೆಚ್ಚಿನ ರೀತಿಯಲ್ಲಿ ಮಾಡ್ತಾರೆ. ದಿನಕ್ಕೆ ಕೊಡ್ಲಿಲ್ಲ ಅಂದ್ರೆ ಒಂದಿನ ಲೇಟ್ ಆಯ್ತಂದ್ರೆ 500 ರೂಪಾಯಿ ಬಡ್ಡಿಯನ್ನು ಹಚ್ತಾರೆ. ಸೊ ಅವಾಗ ಎಲ್ಲಿಂದ ಹಣ ಕೊಡ್ತೀರಾ? ಅದಕ್ಕೋಸ್ಕರ ಈ ಒಂದು ಅನ್ನಭಾಗ್ಯ ಯೋಜನೆ, ಗೃಹಲಕ್ಷ್ಮಿ ಯೋಜನೆಯನ್ನ ನಂಬ್ಕೊಂಡು ಈ ರೀತಿ ತಪ್ಪು ಕೆಲಸಗಳನ್ನ ಮಾಡಬೇಡಿ ಅಂತ ಸ್ವತಃ ಸರ್ಕಾರವೇ ಹೇಳಿರುವಂತದ್ದು. ಇನ್ನು ಒಂದು ಸೂಚನೆ ಏನ್ ಕೊಟ್ಟಿರುವಂತದ್ದಂದ್ರೆ, ಗೃಹಲಕ್ಷ್ಮಿ ಯೋಜನೆ ಎಷ್ಟು ಬರುತ್ತೆ ಬರ್ಲಿ, ಅನ್ನಭಾಗ್ಯ ಯೋಜನೆ ಎಷ್ಟು ಬರುತ್ತೆ ಬರ್ಲಿ, ಎಲ್ಲನೂ ಕೂಡ ಸಂಗ್ರಹಿಸಿಡಿ, ಕೂಡಿಸಿಡಿ. ಸೊ ನೆಕ್ಸ್ಟ್ ನಿಮಗೆ ಬೇಕಾಗಿರುವಂತಹ ವಸ್ತುಗಳನ್ನ EMI ಮುಖಾಂತರ ಆಗಿ ತಗೊಳ್ಳಿ, ಅಥವಾ ಎಲ್ಲ ಕೂಡ ಹಣ ಕೊಟ್ಟಾದ್ರೂ ತೆಗೆದುಕೊಳ್ಳಿ ಅಂತ ಒಂದು ಮಾಹಿತಿಯನ್ನ ಒಂದು ಸರ್ಕಾರ ಸೂಚನೆಯನ್ನ
ಹೊರಡಿಸಿದೆ. ಸೊ ಅದನ್ನ ನಾನು ನಿಮಗೆ ತಲುಪಿಸಿದೀನಿ. ಓಕೆನಾ. ಸೊ ಈಗ ಈ ಒಂದು 22 ಜಿಲ್ಲೆಗಳು ಯಾವ್ಯಾವ ಇದಾವೆ, ಸೊ ಯಾವ್ಯಾವ ಜಿಲ್ಲೆಗಳಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ 4,000 ಹಣ ಬರ್ತಾ ಇದೆ ಅನ್ನೋದನ್ನ ನೋಡೋಣ. ಇಲ್ಲಿ ನೋಡಿ ಹಾಸನ, ಗದಗ, ಬಳ್ಳಾರಿ, ಬಾಗಲಕೋಟೆ, ಕಲಬುರಗಿ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಮೈಸೂರು, ವಿಜಯಪುರ, ಸೊ ಇಷ್ಟು ಬೀದರ್ ಹಾಗೂ ಮಂಡ್ಯ, ಇಷ್ಟು ಜಿಲ್ಲೆಗಳಿಗೆ ಹಣ ರಿಲೀಸ್ ಆಗ್ತಾ ಇದೆ. ಸೊ ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರ್ಬೋದಲ್ವಾ, ನಿಮ್ಮ ತಾಲೂಕಿನಲ್ಲಿರುವಂತಹ ನಿಮಗೂ ಕೂಡ ಹಣ ಬರ್ಬೋದಾಗಿರುತ್ತೆ. ಅಂದ್ರೆ ಈ ಒಂದು ಏನ್ 22 ಜಿಲ್ಲೆಗಳನ್ನ ಹೇಳಿದ್ನಲ್ಲ, ಈ ಒಂದು 22 ಜಿಲ್ಲೆಗಳಲ್ಲಿನೇ ಎಲ್ಲರ ಖಾತೆಗೆ ಹಣ ಜಮಾ ಆಗಲ್ಲ. ಸೊ ಅಲ್ಲಿ ಸಾಕಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆಗುತ್ತೆ. ಓಕೆನಾ. ಸೊ ಎಲ್ಲರಿಗೆ ಪ್ರತಿಯೊಬ್ಬರಿಗೂ ಕೂಡ ಬರುತ್ತೆ ಅಂತ ಹೇಳಲ್ಲ. ಸೊ ಅಲ್ಲಿ ಸಾಕಷ್ಟು ಫಲಾನುಭವಿಗಳಿಗೆ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ವೆರಿಫಿಕೇಶನ್ ಆದ ತಕ್ಷಣ ಅಲ್ಲಿ ಸಾಕಷ್ಟು ಒಂದು ಜನರ ಒಂದು ರೇಷನ್ಸ್ ಕಾರ್ಡ್ ಗಳನ್ನು ಕೂಡ ಡೆಡ್ ಮಾಡಿರ್ಬೋದು, ರದ್ದು ಮಾಡಿರ್ಬೋದು, ಅವ್ರಿಗೂ ಕೂಡ ಬರಲ್ಲ. ಮತ್ತೆ ಸಾಕಷ್ಟು ಟ್ಯಾಕ್ಸ್ ಪೇರ್ ಇರ್ತಾರೆ, ಸಾಕಷ್ಟು ಜಾಬ್ಸ್ ಗೌರ್ಮೆಂಟ್ ನೌಕರಿಗಳನ್ನ ಮಾಡ್ತಾ ಇರ್ತಾರೆ. ಓಕೆನಾ. ಸೊ ಇಂತಹ ಒಂದು ಫಲಾನುಭವಿಗಳಿಗೆ ಬರಲ್ಲ. ಮತ್ತೆ 100% ಡಾಕ್ಯುಮೆಂಟ್ಸ್ ಕ್ಲಿಯರ್ ಇರಲ್ಲ. ಸೊ ಅವ್ರದ್ದು ಕೂಡ ಬರಲ್ಲ. ಮತ್ತೆ ಡಾಕ್ಯುಮೆಂಟ್ಸ್ ಗಳಲ್ಲಿ ಸಾಕಷ್ಟು ತಿದ್ದುಪಡಿಯನ್ನ ಕರೆಕ್ಷನ್ ಅನ್ನ ಮಾಡ್ಕೊಂಡಿರ್ತಾರೆ. ಸೊ ಅದನ್ನ ಸಬ್ಮಿಟ್ ಗೌರ್ಮೆಂಟ್ಗೆ ಮಾಡಿರಲ್ಲ. ಸೊ ಹೀಗಾಗಿ ಆ ಒಂದು ಡಾಕ್ಯುಮೆಂಟ್ಸ್ ಗಳು ತಿದ್ದುಪಡಿ ಇದೀಗನೇ ಮಾಡಿಸ್ಕೊಂಡಿರ್ತಾರೆ. ಅದು ಮೇಲ್ಗಡೆ ಹೋಗಿ ಫೆಚ್ ಆಗ್ಲಿಕ್ಕೆ ಟೈಮ್ ತಗೊಳುತ್ತೆ. ಸೊ ಅದಕ್ಕೋಸ್ಕರನೂ ಕೂಡ ನಿಮ್ಗೆ ಹಣ ಬರಲ್ಲ. ಸೊ ಈಗ ಸದ್ಯದಲ್ಲಿ ಬರಲ್ಲ, ನಂತರ ಬರುತ್ತೆ. ಯಾರು ಕರೆಕ್ಷನ್ ತಿದ್ದುಪಡಿಯನ್ನ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಸದ್ಯದಲ್ಲಿ ಬರಲ್ಲ, ನಂತರ ಒಂದು ಸ್ವಲ್ಪ ಲೇಟ್ ಆಗಿನೇ ಬರೋದು. ಓಕೆನಾ. ಅದಕ್ಕೋಸ್ಕರ ಲೇಟ್ ಆದ್ರೂ ಸಹಿತ ಬರತ್ತೆ ಅಂತ ಒಂದು ಮಾಹಿತಿನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಸೊ ಅದನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇಲ್ಲಿ ಮೊದಲೇ ಹೇಳ್ತೀನಿ, ತಿಳ್ಕೊಳ್ಳಿ. ಸೊ ಈ ಒಂದು ಜಿಲ್ಲೆಗಳಲ್ಲಿ ಎಲ್ಲರಾಗೆ ಜಮಾ ಆಗಲ್ಲ. ಅಲ್ಲಿ ಆಯ್ಕೆ ಮಾಡಿಕೊಂಡು ಡಾಕ್ಯುಮೆಂಟ್ಸ್ ಗಳನ್ನ ಕ್ಲಾರಿಫಿಕೇಶನ್ ಹೊಂದಿರುವಂತಹ ಒಂದು ಫಲಾನುಭವಿಗಳಲ್ಲಿನೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ಬರುತ್ತೆ. ಮತ್ತೆ ಉಳಿದಿರುವಂತಹ ಫಲಾನುಭವಿಗಳು ಅವರು ಕೂಡ ಕ್ಲಿಯರ್ ಇರುತ್ತೆ ಡಾಕ್ಯುಮೆಂಟ್ಸ್ಗಳು. ಸೊ ಅವ್ರಿಗೆ ಯಾವಾಗ ಬರುತ್ತೆ ಅಂದ್ರೆ ಮತ್ತೆ ನಾಡ್ದು ಬರುತ್ತೆ. ಈ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಅಮೌಂಟ್ ಬಿಡ್ತಾ ಬರ್ತಾ ಇರುವಂತದ್ದು. ಓಕೆನಾ. ಸೊ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂತ ಅನ್ಕೋತೇನೆ. ಸೊ ಅರ್ಥ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೆ ಮುಂದಿನ ಮಾಹಿತಿ ಒಂದು ಸಿಗೋಣ. ಸೊ ಅಲ್ಲಿ ತನಕ ಬಾಯ್, ಬೇಟೆ ಫ್ರೆಂಡ್ಸ್.